ನಮಸ್ಕಾರ. ಇವತ್ತಿನ ಈ ವಿಶೇಷ ವಿವರಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ನಾವೆಲ್ಲರೂ ಸೇರಿ ಒಂದು ಕುತೂಹಲಕಾರಿ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ. ಊಹಿಸಿಕೊಳ್ಳಿ, ಕುತೂಹಲದ ಕಣಜವಾದ ಅನನ್ಯ ಒಮ್ಮೆ ನಮ್ಮ ಸಂವಿಧಾನದ ಪುಸ್ತಕವನ್ನು ತಿರುವಿ ಹಾಕ್ತಾ ಇರ್ತಾಳೆ. ಆಗ ಅವಳಿಗೆ ಒಂದು ದೊಡ್ಡ ಅಚ್ಚರಿ ಕಾದಿರುತ್ತೆ. ಸಂವಿಧಾನದ 278ನೇ ಕಲಂ ಅಂದರೆ ಆರ್ಟಿಕಲ್ 278 ಬಹಳ ಚಿಕ್ಕದಾಗಿತ್ತು. ಜೊತೆಗೆ ಅದರಲ್ಲಿ ಕೇವಲ ಈ ಕಲಂ ತೆಗೆದುಹಾಕಲಾಗಿದೆ ಅಂತ ಮಾತ್ರ ಬರೆಯಲಾಗಿತ್ತು. ದೇಶದ ಅತ್ಯುನ್ನತ ಗ್ರಂಥವಾದ ಸಂವಿಧಾನದಿಂದ ಒಂದು ನಿಯಮವನ್ನೇ ಯಾಕೆ ತೆಗೆದುಹಾಕ್ತಾರೆ ಅನ್ನೋ ಪ್ರಶ್ನೆ ಅವಳ ತಲೆಯಲ್ಲಿ ಕೊರೆಯೋಕ್ ಶುರುವಾಯಿತು. ಬನ್ನಿ, ನಾವು ಕೂಡ ಈ ಕಥೆಯೊಳಗೆ ಇಳಿಯೋಣ. ಅನನ್ಯಳ ಈ ಪ್ರಶ್ನೆ ಕೇಳಿದ ತಕ್ಷಣ ಅವಳ ಸ್ನೇಹಿತ ಆ ತುಂಟ ಹುಡುಗ ರೋಹನ್ ಸುಮ್ನೆ ಇರ್ತಾನಾ? ತಮಾಷೆಯಾಗಿ, ಬಹುಶಃ ಆ ನಿಯಮ ಏನಾದ್ರೂ ದೊಡ್ಡ ಗಲಾಟೆ ಮಾಡಿರ್ಬೇಕು, ಅದಕ್ಕೆ ಅದನ್ನ ಕುತ್ತಿಗೆ ಪೆಟ್ಟಿ ಹಿಡಿದು ಹೊರಗೆ ಹಾಕಿದ್ದಾರೆ ಅಂತ ನಕ್ಕ. ಆದ್ರೆ ಅಲ್ಲೇ ಇದ್ದ ಬುದ್ಧಿವಂತೆ ಮೀರಾ, ಹಾಗಲ್ಲ ರೋಹನ್, ಬಹುಶಃ ಆ ನಿಯಮದ ಅಗತ್ಯ ಈಗ ಇಲ್ವೇನೋ ಅಂತ ಒಂದು ತುಂಬಾನೇ ಲಾಜಿಕಲ್ ಆದ ಪಾಯಿಂಟನ್ನ ಮುಂದಿಟ್ಲು. ಹಾಗಾದ್ರೆ ಅಸಲಿ ಕಾರಣ ಏನು? ನಮ್ಮ ಸಂವಿಧಾನದಿಂದಲೇ ಒಂದು ನಿಯಮವನ್ನು ಯಾಕೆ ಡಿಲೀಟ್ ಮಾಡ್ತಾರೆ? ಈ ನಿಗೂಢ ಪ್ರಶ್ನೆಗೆ ಉತ್ತರ ಕೊಡೋಕೆ ಅಲ್ಲಿಗೆ ಬರ್ತಾರೆ ಜ್ಞಾನದ ಭಂಡಾರವಾದ ನಮ್ಮ ಶಂಕರಜ್ಜ. ಅಜ್ಜ ತಮ್ಮ ಅಪಾರ ಅನುಭವದಿಂದ ಈ ಪ್ರಶ್ನೆಗೆ ಇತಿಹಾಸದ ಪುಟಗಳನ್ನೇ ತೆರೆದು ವಿವರಿಸೋಕೆ ಮುಂದಾದ್ರು. ಭಾಗ 1: ಸ್ವಾತಂತ್ರ್ಯದ ನಂತರದ ರಾಜ್ಯಗಳ ವಿಂಗಡಣೆ, ಅಂದ್ರೆ ಭಾರತದ ಆರಂಭಿಕ ನಕ್ಷೆ ಹೇಗಿತ್ತು ಅಂತ ನೋಡೋಣ. ಈ ಇಡೀ ಕಥೆಯನ್ನು ಅರ್ಥ ಮಾಡಿಕೊಳ್ಳಲು ಶಂಕರಜ್ಜ ಮಕ್ಕಳನ್ನು ನೇರವಾಗಿ ಸ್ವಾತಂತ್ರ್ಯ ಬಂದ ಹೊಸದರಲ್ಲಿನ ಭಾರತಕ್ಕೆ ಕರೆದುಕೊಂಡೋದ್ರು. ಗೊತ್ತಾ, ಆ ಸಮಯದಲ್ಲಿ ನಾವು ಈಗ ನೋಡ್ತಿರೋ ತರಹ ರಾಜ್ಯಗಳ ವಿಂಗಡಣೆ ಖಂಡಿತ ಇರಲಿಲ್ಲ. ಆಗಿನ ಚಿತ್ರಣವೇ ಸಂಪೂರ್ಣ ಬೇರೆ ಆಗಿತ್ತು. ಆಡಳಿತದ ಅನುಕೂಲಕ್ಕಾಗಿ ಅವುಗಳನ್ನು ಪಾರ್ಟ್ ಎ, ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ ಅಂತ 3 ಬೇರೆ ಬೇರೆ ಗುಂಪುಗಳನ್ನಾಗಿ ಮಾಡಲಾಗಿತ್ತು. ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸಿದ್ರೂ ಅಂದಿನ ವ್ಯವಸ್ಥೆ ಹಾಗೆ ಇತ್ತು. ಪಾರ್ಟ್ ಬಿ ಅಂದ್ರೆ ಏನು ಅಂತ ಅನನ್ಯಳಿಗೆ ಸ್ವಲ್ಪ ಕನ್ಫ್ಯೂಷನ್ ಶುರುವಾಯಿತು. ಆಗ ಅಜ್ಜ ಅದನ್ನ ಬಹಳ ಸಿಂಪಲ್ ಆಗಿ ಕ್ಲಿಯರ್ ಮಾಡಿದ್ರು. ಈ ಪಾರ್ಟ್ ಬಿ ರಾಜ್ಯಗಳು ಅಂದ್ರೆ ಬೇರೇನೂ ಅಲ್ಲ, ಸ್ವಾತಂತ್ರ್ಯ ಬಂದ ಮೇಲೆ ಭಾರತ ಒಕ್ಕೂಟದ ಜೊತೆ ಸೇರಿದಂತಹ ಹಿಂದಿನ ಸಣ್ಣ ಸಣ್ಣ ರಾಜಮನೆತನಗಳ ಸಂಸ್ಥಾನಗಳು. ಇವೆಲ್ಲವೂ ಒಟ್ಟಾಗಿ ಸೇರ್ಕೊಂಡು ಈ ಪಾರ್ಟ್ ಬಿ ಗುಂಪಿನ ಅಡಿಯಲ್ಲಿ ಬಂದಿದ್ದವು. ಈಗ ಅಸಲಿ ವಿಷಯಕ್ಕೆ ಬರೋಣ. ನಾವು ಆಗಲೇ ಮಾತನಾಡ್ತಿದ್ದ ಈ ಆರ್ಟಿಕಲ್ 278 ಇತ್ತಲ್ವಾ, ಅದೂ ಇತ್ಯರ್ಥ ಮಾಡ್ತಾ ಇದ್ದದ್ದೇ ಈ ವಿಷಯವನ್ನ. ಕೇಂದ್ರ ಸರ್ಕಾರ ಮತ್ತು ಈ ಹೊಸ ಪಾರ್ಟ್ ಬಿ ರಾಜ್ಯಗಳ ನಡುವೆ ಹಣಕಾಸಿನ ವಿಷಯದಲ್ಲಿ ಏನೆಲ್ಲಾ ಒಪ್ಪಂದಗಳಿರಬೇಕು ಅನ್ನೋದನ್ನ ಈ ನಿಯಮ ಕಂಟ್ರೋಲ್ ಮಾಡ್ತಿತ್ತು. ಹೊಸದಾಗಿ ದೇಶ ಕಟ್ಟುವಾಗ ಹಣಕಾಸಿನ ವ್ಯವಹಾರಗಳು ಸ್ಮೂತ್ ಆಗಿ ನಡೆಯೋಕೆ ಈ ಒಂದು ತಾತ್ಕಾಲಿಕ ನಿಯಮ ಆ ಸಮಯದಲ್ಲಿ ಬಹಳ ಮುಖ್ಯವಾಗಿತ್ತು. ಭಾಗ 2: ಅಪಾರ್ಟ್ಮೆಂಟ್ ನಿವಾಸಿಗಳ ತಾತ್ಕಾಲಿಕ ಒಪ್ಪಂದ. ಇದಕ್ಕೊಂದು ಸಿಂಪಲ್ ಉದಾಹರಣೆ ನೋಡೋಣ. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಈ ಕಾಂಪ್ಲೆಕ್ಸ್ ಆದ ಹಣಕಾಸು ವ್ಯವಹಾರವನ್ನು ಮಕ್ಕಳಿಗೆ ಸುಲಭವಾಗಿ ಅರ್ಥ ಮಾಡಿಸೋಕೆ ಶಂಕರಜ್ಜ ಒಂದು ಅದ್ಭುತವಾದ ಉದಾಹರಣೆ ಕೊಟ್ರು. ಊಹಿಸ್ಕೊಳ್ಳಿ, ಒಂದು ದೊಡ್ಡ ಅಪಾರ್ಟ್ಮೆಂಟ್ಗೆ ಬೇರೆ ಬೇರೆ ಕಡೆಯಿಂದ ಒಂದಷ್ಟು ಕುಟುಂಬಗಳು ಹೊಸದಾಗಿ ಬಾಡಿಗೆಗೆ ಬರ್ತಾರೆ. ಆದ್ರೆ ಒಂದೊಂದು ಫ್ಯಾಮಿಲಿಗೂ ಬಿಲ್ ಕಟ್ಟೋಕೆ ಒಂದೊಂದು ಥರದ ಅಭ್ಯಾಸ ಇರುತ್ತೆ. ಕೆಲವರು ನೀರಿನ ಬಿಲ್ ಬೇರೆ ಥರ ಕಟ್ಟಿದ್ರ ಕರೆಂಟ್ ಬಿಲ್ ಹಂಚ್ಕೊಳ್ಳೋ ರೀತಿ ಇನ್ನೊಬ್ಬರದು ಬೇರೆಯೇ ಇರುತ್ತೆ. ಇದರಿಂದ ಆರಂಭದಲ್ಲಿ ಎಷ್ಟು ಗೊಂದಲ ಆಗ್ಬೋದು ಅಲ್ವಾ? ಈ ಗೊಂದಲ ಬಗೆಹರಿಸಲು ಬಿಲ್ಡಿಂಗ್ ಮ್ಯಾನೇಜರ್ ಏನ್ ಮಾಡ್ತಾರೆ? ಮೊದಲಿಗೆ ಒಂದೊಂದು ಫ್ಯಾಮಿಲಿ ಜೊತೆಗೂ ಒಂದೊಂದು ತರಹದ ಟೆಂಪ್ರರಿ ಒಪ್ಪಂದ ಮಾಡ್ಕೊಳ್ತಾರೆ. ಎಕ್ಸಾಕ್ಟ್ ಆಗಿ ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ಹೊಸದಾಗಿ ಸೇರ್ಪಡೆಯಾದ ಆ ಪಾರ್ಟ್ ಬಿ ರಾಜ್ಯಗಳ ನಡುವೆ ಆರ್ಥಿಕ ಸ್ಥಿರತೆ ಕಾಪಾಡೋಕೆ ನಮ್ಮ ಆರ್ಟಿಕಲ್ 278ರ ಮೂಲಕ ಇಂತಹದ್ದೇ ಕೆಲವು ತಾತ್ಕಾಲಿಕ ಒಪ್ಪಂದಗಳನ್ನ ಮಾಡ್ಕೊಳ್ಳಲಾಗಿತ್ತು. ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ಭಾಗ 3: 1956ರ ಪುನರ್ವಿಂಗಡಣೆ ಮತ್ತು ರದ್ದತಿ, ಅಂದರೆ ಆ ತಾತ್ಕಾಲಿಕ ಹಂತದ ಅಂತ್ಯ. ಮತ್ತೆ ನಮ್ಮ ಅಪಾರ್ಟ್ಮೆಂಟ್ ಕತೆಗೆ ಬರೋದಾದ್ರೆ, ಸ್ವಲ್ಪ ಸಮಯದ ಮೇಲೆ ಎಲ್ಲಾ ಫ್ಯಾಮಿಲಿಗಳು ಅಲ್ಲಿ ಚೆನ್ನಾಗಿ ಸೆಟ್ಲ್ ಆದ್ಮೇಲೆ ಮ್ಯಾನೇಜರ್ ಏನ್ಮಾಡ್ತಾರೆ, ಎಲ್ಲರಿಗೂ ಅನ್ವಯಿಸುವಂತೆ ಒಂದೇ ಒಂದು ಕಾಮನ್ ರೂಲ್ ಜಾರಿಗೆ ತರ್ತಾರೆ. ಆಗ ಆ ಹಳೆಯ ಬೇರೆ ಬೇರೆ ಒಪ್ಪಂದಗಳ ಅಗತ್ಯ ಖಂಡಿತ ಇರಲ್ಲ. ಹಾಗಾಗಿ ಅವುಗಳನ್ನ ಹರಿದು ಕಸದ ಬುಟ್ಟಿಗೆ ಹಾಕ್ತಾರೆ. ನಮ್ಮ ದೇಶದ ಇತಿಹಾಸದಲ್ಲಿ 1956 ಅನ್ನೋ ಈ ವರ್ಷ ತುಂಬಾನೇ ಮಹತ್ವದ್ದು. ಯಾಕೆ ಗೊತ್ತಾ? ಇದೇ ವರ್ಷ ಭಾರತದ ರಾಜ್ಯಗಳನ್ನೆಲ್ಲ ಭಾಷೆ ಮತ್ತು ಆಡಳಿತದ ಆಧಾರದ ಮೇಲೆ ಸರಿಯಾಗಿ ಪುನರ್ವಿಂಗಡಣೆ ಮಾಡಲಾಯಿತು. ಇದು ಅಕ್ಷರಶಃ ನಮ್ಮ ದೇಶದ ನಕ್ಷೆಯನ್ನೇ ಬದಲಾಯಿಸಿದ ಒಂದು ಬೃಹತ್ ಹೆಜ್ಜೆ.
ಈ 1956ರ ಪುನರ್ವಿಂಗಡಣೆಯ ನಂತರ ಏನಾಯ್ತು ಅಂದ್ರೆ ರಾಜ್ಯಗಳೆಲ್ಲ ಒಂದು ಹೊಸ ಸ್ಪಷ್ಟ ರೂಪ ಪಡ್ಕೊಂಡ್ವು. ಇದ್ರಿಂದಾಗಿ ಸ್ವಾತಂತ್ರ್ಯದ ನಂತರ ಮಾಡಿದ್ದ ಆ ಪಾರ್ಟ್ ಬಿ ಅನ್ನೋ ಗುಂಪೆ ಸಂಪೂರ್ಣವಾಗಿ ನಮ್ಮ ಮ್ಯಾಪ್ನಿಂದ ಮಾಯವಾಯಿತು. ಇಲ್ಲಿ ನಮ್ಮ ಚಾಣಾಕ್ಷೆ ಮೀರಾ ಹೇಳಿದ ಪಾಯಿಂಟ್ 100ಕ್ಕೆ 100 ಸರಿ. ಪಾರ್ಟ್ ಬಿ ರಾಜ್ಯಗಳೇ ಅಸ್ತಿತ್ವದಲ್ಲಿ ಇಲ್ಲ ಅಂದ್ಮೇಲೆ ಆ ಗುಂಪಿನ ಹಣಕಾಸು ವ್ಯವಹಾರಗಳಿಗಾಗಿ ಮಾಡಿದ್ದ ಆ ಹಳೆ ನಿಯಮಕ್ಕೆ ಏನ್ ಕೆಲ್ಸ ಹೇಳಿ? ಯಾವುದೇ ಕೆಲ್ಸವಿಲ್ಲದ ತನ್ನ ಉದ್ದೇಶವನ್ನೇ ಕಳೆದುಕೊಂಡ ಆ ನಿಯಮವನ್ನ ಅಂದ್ರೆ ನಮ್ಮ ಕಲಂ 278 ಅನ್ನ ಸಂವಿಧಾನದಿಂದ ಡಿಲೀಟ್ ಮಾಡ್ಲಾಯ್ತು. ಭಾಗ 4 ಸಂವಿಧಾನ ಅಂದ್ರೆ ಒಂದು ಜೀವಂತ ದಾಖಲೆ. ಕಾಲಕ್ಕೆ ತಕ್ಕ ಬದಲಾವಣೆ ಹೇಗೆ ಆಗತ್ತೆ ನೋಡೋಣ. ಇಲ್ಲಿ ನಮ್ಮ ರೋಹನ್ಗೆ ಒಂದು ಸಣ್ಣ ಟೆನ್ಷನ್ ಶುರುವಾಯಿತು. ಹೀಗೆ ಸಂವಿಧಾನದ ಒಂದು ಕಲಮನ್ನೇ ಡಿಲೀಟ್ ಮಾಡಿದ್ರೆ ಆ ಪವಿತ್ರ ಪುಸ್ತಕಕ್ಕೇನೋ ತೊಂದ್ರೆ ಆಗಲ್ವಾ ಅಂತ. ಇದಕ್ಕೆ ಶಂಕರಜ್ಜ ಕೊಟ್ಟ ಉತ್ತರ ಇದೆಯಲ್ಲ, ಅದು ನಮ್ಮೆಲ್ಲರ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ. ಅಜ್ಜ ಹೇಳ್ತಾರೆ, ಸಂವಿಧಾನ ಅನ್ನೋದು ಒಂದು ಕಲ್ಲಿನ ಶಾಸನ ಅಲ್ಲಪ್ಪ, ಅದೊಂದು ಜೀವಂತ ದಾಖಲೆ ಇದ್ದ ಹಾಗೆ. ಅದು ನಮ್ಮ ಜೊತೆ ಬೆಳೆಯುತ್ತೆ, ಪರಿಸ್ಥಿತಿಗೆ ತಕ್ಕಂತೆ ಬದಲಾಗತ್ತೆ. ಸಮಾಜ ಸುಧಾರಣೆಯಾದಂತೆ ಹಳೆಯ ನಿಯಮಗಳನ್ನ ಅಪ್ಡೇಟ್ ಮಾಡೋದು ಒಂದು ಆರೋಗ್ಯಕರ ವ್ಯವಸ್ಥೆಯ ಲಕ್ಷಣ. ಈ ಮಾತನ್ನ ಇನ್ನಷ್ಟು ಕ್ಲಿಯರ್ ಆಗಿ ಅರ್ಥ ಮಾಡಿಸೋಕೆ ಅಜ್ಜ ಶಾಲಾ ಮೈದಾನದ ಒಂದು ಉದಾಹರಣೆ ಕೊಟ್ರು. ಊಹಿಸ್ಕೊಳ್ಳಿ, ನಿಮ್ಮ ಶಾಲೆಯಲ್ಲಿ ಮೊದಲು ಒಂದು ರೂಲ್ ಇತ್ತು. ಕೇವಲ ಒಂದು ನಿರ್ದಿಷ್ಟ ಗುಂಪಿನ ಮಕ್ಕಳು ಮಾತ್ರ ಈ ಮೈದಾನದಲ್ಲಿ ಆಟ ಆಡ್ಬೇಕು ಅಂತ. ಆ ಕಾಲಕ್ಕೆ ಅದಕ್ಕೇನಾದ್ರೂ ಕಾರಣ ಇದ್ದಿರಬಹುದು, ಆದ್ರೆ ಇವತ್ತಿನ ಕಾಲಕ್ಕೆ ಅದು ಎಂತಹ ದೊಡ್ಡ ಅನ್ಯಾಯ ಅಲ್ವಾ? ಈಗ ಎಲ್ಲ ಮಕ್ಕಳು ಸಮಾನರು, ಎಲ್ಲರಿಗೂ ಆಟ ಆಡೋ ಹಕ್ಕಿದೆ ಅಂತ ಆದ್ಮೇಲೆ ಆ ಹಳೆ ರೂಲನ್ನ ಹಾಗೆ ಉಳಿಸ್ಕೊಳ್ಳೋದು ಸರಿನಾ? ಖಂಡಿತ ಇಲ್ಲ. ಸಮಾನತೆ ಅನ್ನೋದು ಬಂದಾಗ ಆ ಹಳೆಯ ತಾರತಮ್ಯ ಮಾಡೋ ನಿಯಮವನ್ನು ನಾವು ಬೇರು ಸಮೇತ ಕಿತ್ತು ಹಾಕಲೇಬೇಕು. ಆಗ ಮಕ್ಕಳಿಗೆ ಅಜ್ಜ ಹೇಳಿದ ಆ ಮಾತಿನ ಅಸಲಿ ಅರ್ಥ ತಿಳಿಯಿತು. ನಿಯಮಗಳು ಇರೋದು ಜನರ ಅನುಕೂಲಕ್ಕೆ, ಜನರ ಸೇವೆಗೆ. ಅಗತ್ಯವಿಲ್ಲದ ಹಳೆಯ ನಿಯಮಗಳು ಇದ್ರೆ ಸಮಾಜದಲ್ಲಿ ಕೇವಲ ಗೊಂದಲ ಜಾಸ್ತಿಯಾಗುತ್ತೆ ಅಷ್ಟೆ. ಯಾರಿಗೂ ಉಪಯೋಗವಿಲ್ಲದ ಹಳೆಯ ನಿಯಮಗಳನ್ನೇ ಹಿಡಿದುಕೊಂಡು ಕೂರೋಡಿಕ್ಕಿಂತ ಅವುಗಳನ್ನ ಕೈಬಿಡೋದೇ ನಿಜವಾದ ಬುದ್ಧಿವಂತಿಕೆ. ಕೊನೆಯದಾಗಿ ಶಂಕರ್ ಅಜ್ಜ ನಮ್ಗೆಲ್ಲರಿಗೂ ಕೊಟ್ಟ ಅದ್ಭುತ ಪಾಠ ಇದು. ಸಂವಿಧಾನದಲ್ಲಿ ಹೊಸ ನಿಯಮ ಸೇರ್ಸೋದು ಎಷ್ಟು ಮುಖ್ಯವೋ, ಕಾಲಕ್ಕೆ ತಕ್ಕಂತೆ ಯಾರಿಗೂ ಉಪಯೋಗವಿಲ್ಲದ ನಿಯಮಗಳನ್ನ ಅಲ್ಲಿಂದ ತೆಗೆದು ಹಾಕೋದು ಕೂಡ ಅಷ್ಟೇ ಮುಖ್ಯ. ಆರ್ಟಿಕಲ್ 278 ಇವತ್ತು ಖಾಲಿ ಇರ್ಬೋದು, ಆದ್ರೆ ಆ ಖಾಲಿ ಜಾಗ ನಮಗೆ ಬದಲಾವಣೆಯ ಮಹತ್ವವನ್ನ ಸಾರಿ ಹೇಳ್ತಾ ಇದೆ. ಒಂದು ಡಿಲೀಟ್ ಆದ ಆರ್ಟಿಕಲ್ ಕೂಡ ಎಂಥ ದೊಡ್ಡ ಪಾಠ ಕಲಿಸ್ತೆ ಅಲ್ವಾ? ಈಗ ಈ ಇಡೀ ವಿವರಣೆಯ ಕೊನೆಯಲ್ಲಿ ನಿಮಗೊಂದು ಸಣ್ಣ ಚಿಂತನೆ. ಶಂಕರಜ್ಜ ಕೇಳಿದ ಹಾಗೆ, ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ಯಾವುದಾದರೂ ಒಂದು ಹಳೆಯ ನಿಯಮವನ್ನು ತೆಗೆದು ಹೊಸ ನಿಯಮ ತರಬೇಕು ಎಂದರೆ ನೀವು ಯಾವುದನ್ನ ಬದಲಾಯಿಸೋಕೆ ಇಷ್ಟಪಡ್ತೀರಾ? ಸಮಾಜದ ಒಳಿತಿಗಾಗಿ ಯಾವ ಬದಲಾವಣೆಗಳು ಇವತ್ತಿನ ದಿನಕ್ಕೆ ಅತ್ಯಗತ್ಯ ಅಂತ ಒಮ್ಮೆ ಯೋಚನೆ ಮಾಡಿ. ಈ ಒಂದು ವಿಶ್ಲೇಷಣೆ ನಿಮ್ಗೆ ಹೊಸ ವಿಷಯ ತಿಳಿಸ್ಕೊಟ್ಟಿದೆ ಅಂತ ಭಾವಿಸ್ತೇನೆ. ಬನ್ನಿ, ಪ್ರಶ್ನೆ ಮಾಡೋ, ಕಲಿಯೋ ಈ ನಮ್ಮ ಉತ್ಸಾಹ ಹೀಗೆಯೇ ಮುಂದುವರಿಯಲಿ.